ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಈ 2026ರ ಏಪ್ರಿಲ್ ತಿಂಗಳಿನಲ್ಲಿ ಕುಂಭ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ಇನ್ನೂ ಕೂಡ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾವು ಒಂದು ರಾಶಿ ಭವಿಷ್ಯವನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಮುಖ್ಯವಾಗಿ ಪ್ರಮುಖವಾದಂತಹ ಗ್ರಹ ಸಂಚಾರಗಳು ಯಾವ ರೀತಿ ಇದೆ ಅಂತ ತಿಳ್ಕೊಬೇಕಾಗುತ್ತೆ. ಮೊದಲನೇದಾಗಿ ಶನಿ. ನಿಮ್ಮ 1 ಮತ್ತು 12ನೇ ಮನೆಯ ಅಧಿಪತಿಯಾದಂತಹ ಶನಿ ಈಗ ನಿಮ್ಮ 2ನೇ ಮನೆಯಾದಂತಹ ಮೀನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇದು ಎಲಿನಾಟಿ ಶನಿಯ ಅಂತಿಮ ಹಂತ ಕೂಡ ಆಗಿರುತ್ತೆ. ಕುಟುಂಬದ ಜವಾಬ್ದಾರಿಗಳು ಮತ್ತು ಆರ್ಥಿಕ ಶಿಸ್ತು ಈ ಒಂದು ಕ್ಷೇತ್ರಗಳ ಮೇಲೆ ಶನಿಯ ಪ್ರಭಾವ ಇರುತ್ತೆ. ಇನ್ನು ನಿಮ್ಮ 3 ಮತ್ತು 10ನೇ ಮನೆಯ ಅಧಿಪತಿಯಾದಂತಹ ಮಂಗಳನು ಕೂಡ ನಿಮ್ಮ 2ನೇ ಮನೆಯಾದ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇದು ಕಠಿಣ ಮಾತು, ವೃತ್ತಿಯಲ್ಲಿ ಹಣಕಾಸಿನ ತೊಂದರೆ, ಹಾಗೆ ವ್ಯವಹಾರ, ಹಾಗೆ ಹಠಾತ್ತನೆ ಬರುವಂತಹ ವೆಚ್ಚಗಳು ಈ ಕ್ಷೇತ್ರಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ಇನ್ನು ನಿಮ್ಮ 5 ಮತ್ತು 8ನೇ ಮನೆಯ ಅಧಿಪತಿಯಾದಂತಹ ಬುಧ ಕೂಡ ನಿಮ್ಮ 2ನೇ ಮನೆಯಲ್ಲಿ ದುರ್ಬಲ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇದು ಸುಳ್ಳು ಭರವಸೆಗಳು, ಹೂಡಿಕೆಯಲ್ಲಿ ನಷ್ಟಗಳು, ಕುಟುಂಬದಲ್ಲಿ ತಪ್ಪು ತಿಳುವಳಿಕೆಗಳು ಈ ಕ್ಷೇತ್ರಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಇನ್ನು ನಿಮ್ಮ 7ನೇ ಮನೆಯ ಅಧಿಪತಿಯಾದಂತಹ ಸೂರ್ಯನು ನಿಮ್ಮ 3ನೇ ಮನೆಯಲ್ಲಿ ಉನ್ನತ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇದು ಅಪಾರ ಧೈರ್ಯ, ಸಂವಹನದ ಮೂಲಕ ವ್ಯವಹಾರದಲ್ಲಿ ಬೆಳವಣಿಗೆ, ಹಾಗೆ ನಿಮ್ಮ ಒಡ ಹುಟ್ಟಿದವರಿಂದ ನಿಮಗೆ ಬೆಂಬಲ ಈ ಕ್ಷೇತ್ರಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಇನ್ನು ನಿಮ್ಮ 4 ಮತ್ತು 9ನೇ ಮನೆಯ ಅಧಿಪತಿಯಾದಂತಹ ಶುಕ್ರನು ತನ್ನ ಸ್ವಂತ ರಾಶಿಯಾದ 4ನೇ ಮನೆಯಲ್ಲಿ ಏಪ್ರಿಲ್ 19ರಿಂದ ಸಂಚಾರವನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ. ಇದು ಹೊಸ ಮನೆ, ವಾಹನ, ಹಾಗೆ ತಾಯಿಯ ಸುಖ, ಅದೃಷ್ಟ ಮತ್ತು ಸಂತೋಷ ಈ ಕ್ಷೇತ್ರಗಳ ಮೇಲೆಲ್ಲ ತನ್ನ ಪ್ರಭಾವವನ್ನು ಬೀರುತ್ತೆ. ಇನ್ನು ನಿಮ್ಮ 2 ಮತ್ತು 11ನೇ ಮನೆಯ ಅಧಿಪತಿಯಾದಂತಹ ಗುರು ನಿಮ್ಮ 5ನೇ ಮನೆಯಾದಂತಹ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇದು ಮಕ್ಕಳ ಪ್ರಗತಿ, ಹಾಗೆ ಷೇರುಗಳಿಂದ ಅಧಿಕವಾದಂತಹ ಲಾಭ, ಹಾಗೆ ಬೌದ್ಧಿಕ ಬೆಳವಣಿಗೆ ಮತ್ತು ಭಕ್ತಿ ಈ ಕ್ಷೇತ್ರಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಈಗ ವೃತ್ತಿಯ ಬಗ್ಗೆ ನೋಡೋಣ. ನಿಮ್ಮ 10ನೇ ಮನೆಯ ಅಧಿಪತಿಯಾದಂತಹ ವೃತ್ತಿಯ ಸೂಚಕವಾದಂತಹ ಮಂಗಳನು ಏಪ್ರಿಲ್ 2ರಂದು ನಿಮ್ಮ ಲಗ್ನದ ಅಧಿಪತಿಯಾದಂತಹ ಶನಿಯೊಂದಿಗೆ ನಿಮ್ಮ 2ನೇ ಮನೆಯಾದ ಮೀನ ರಾಶಿಯಲ್ಲಿ ಸಂಧಿಸಿರುವುದರಿಂದ ಕಚೇರಿಯಲ್ಲಿ ನಿಮ್ಮ ಮಾತುಗಳು ಗಮನಾರ್ಹವಾದಂತಹ ತೂಕವನ್ನು ಹೊಂದಿರ್ತವೆ. ಆದರೆ ನಿಮ್ಮ ಕಟ್ಟುನಿಟ್ಟಿನ ಮತ್ತು ಕಠಿಣ ವರ್ತನೆಯು ನಿಮ್ಮ ಸಹೋದ್ಯೋಗಿಗಳನ್ನು ಅಸಮಾಧಾನಗೊಳಿಸುತ್ತೆ. ನೀವು ಕಚೇರಿಯ ಹತಾಶೆಯನ್ನು ಮನೆಗೆ ತರಬಹುದು ಮತ್ತು ನಿಮ್ಮ ಕೋಪವನ್ನು ಕುಟುಂಬ ಸದಸ್ಯರ ಮೇಲೆ ಕೂಡ ಹಾಕ್ಬೋದು. ಏಪ್ರಿಲ್ 11ರಂದು 8ನೇ ಮನೆಯ ಅಧಿಪತಿಯಾದಂತಹ ಬುಧ ದುರ್ಬಲನಾಗಿರುವುದರಿಂದ ನಿಮ್ಮ ವೃತ್ತಿಯಲ್ಲಿ ಅನಿರೀಕ್ಷಿತ ಅಡೆತಡೆಗಳ ಅಪಾಯವನ್ನು ಅಥವಾ ದೋಷಪೂರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಅಪಾಯವನ್ನು ಸೂಚನೆ ಕೊಡುತ್ತೆ. ಏಪ್ರಿಲ್ 14ರಂದು ಸೂರ್ಯನು 3ನೇ ಮನೆಯಲ್ಲಿ ಉತ್ತುಂಗ ಸ್ಥಿತಿಗೆ ಬಂದಾಗ ವಾತಾವರಣವು ಸಂಪೂರ್ಣವಾಗಿ ಬದಲಾಗುತ್ತೆ. ನೀವು ತೆಗೆದುಕೊಳ್ಳುವ ದಿಟ್ಟ ನಿರ್ಧಾರ ಮತ್ತು ಧೈರ್ಯಶಾಲಿ ನಿರ್ಧಾರಗಳು ನಿಮಗೆ ಕೆಲಸದಲ್ಲಿ ಅದ್ಭುತ ಖ್ಯಾತಿಯನ್ನು ತಂದುಕೊಡ್ತವೆ. ನಿಮ್ಮ ಪ್ರಸ್ತುತಿ ಮತ್ತು ಸಂವಹನ ಕೌಶಲ್ಯಗಳು ಅದ್ಭುತವಾಗಿ ಕಾರ್ಯವನ್ನು ನಿರ್ವಹಿಸ್ತವೆ. ಹಾಗೆ 5ನೇ ಮನೆಯಲ್ಲಿ ಗುರುವಿನ ಕೃಪೆ ಇರೋದರಿಂದ ನಿಮ್ಮ ನವೀನ ವಿಚಾರಗಳನ್ನು ನಿರ್ವಹಣೆಯ ಮೂಲಕ ನೀವು ನಿಮ್ಮನ್ನು ಜನ ಮೆಚ್ಚಿಕೊಳ್ಳುವಂತಹ ರೀತಿಯಲ್ಲಿ ಮಾಡಬಹುದು. ಹಾಗೆ ಅದು ನಿಮಗೆ ಮೆಚ್ಚುಗೆಯನ್ನು ಕೂಡ ತಂದುಕೊಡುತ್ತೆ. ಇನ್ನು ವ್ಯಾಪಾರ. ಈ ತಿಂಗಳ ದ್ವಿತೀಯಾರ್ಧವು ವ್ಯಾಪಾರ ಮಾಲೀಕರಿಗೆ ಅದ್ಭುತವಾದ ಯಶಸ್ಸನ್ನು ತಂದುಕೊಡುತ್ತೆ. ಏಪ್ರಿಲ್ 14ರಂದು 7ನೇ ಮನೆಯ ಅಧಿಪತಿಯಾದಂತಹ ಸೂರ್ಯನು 3ನೇ ಮನೆಯಲ್ಲಿ ಅಂದರೆ ಶೌರ್ಯ ಮತ್ತು ಸಂವಹನದ ಮನೆಯಲ್ಲಿ ಉನ್ನತ ಸ್ಥಿತಿಯನ್ನು ತಲುಪೋದ್ರಿಂದ ವ್ಯವಹಾರ ವಿಸ್ತರಣೆಗೆ ಒಂದು ಸುವರ್ಣ ಅವಕಾಶ ಸಿಗುತ್ತೆ. ವಿಶೇಷವಾಗಿ ಮಾರ್ಕೆಟಿಂಗು, ಡಿಜಿಟಲ್ ಮಾಧ್ಯಮ, ಏಜೆನ್ಸಿಗಳು ಮತ್ತು ಪ್ರಯಾಣಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರಗಳಲ್ಲಿ ಇರುವಂಥವರು ಅಗಾಧವಾದಂತಹ ಲಾಭವನ್ನು ಪಡ್ಕೋಬೋದು. ಆದರೂ 7ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇರೋದರಿಂದ ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗೆ ಸಾಂದರ್ಭಿಕ ಸಂವಹನ ಅಂತರ ಮತ್ತು ಅಥವಾ ತಪ್ಪು ತಿಳುವಳಿಕೆಗಳು ಉಂಟಾಗ್ಬೋದು. ಅವರ ಮೇಲೆ ಕುರುಡಾಗಿ ಅವಲಂಬಿತರಾಗುವ ಬದಲು ನಿಮ್ಮ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ತುಂಬಾ ಒಳ್ಳೆಯದು. ಏಪ್ರಿಲ್ 19ರ ನಂತರ ಯೋಗಕಾರಕನಾದಂತಹ ಶುಕ್ರನು ತನ್ನದೇ ರಾಶಿಗೆ ಪ್ರವೇಶವನ್ನು ಮಾಡುವುದರಿಂದ, ಅಂದರೆ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡೋದರಿಂದ ರಿಯಲ್ ಎಸ್ಟೇಟು ಮತ್ತು ಆಟೋಮೊಬೈಲ್ ವಲಯದಲ್ಲಿ ಇರುವಂಥವ್ರಿಗೆ ಅಸಾಧಾರಣವಾದಂತಹ ಪ್ರಯೋಜನಗಳು ಸಿಗ್ತವೆ. ಈಗ ಹಣಕಾಸು. ತಿಂಗಳ ಆರಂಭದಲ್ಲಿ ನಿಮ್ಮ ಸಂಪತ್ತಿನ 2ನೇ ಮನೆಯಲ್ಲಿ ದುಷ್ಟ ಗ್ರಹಗಳು ಅಂದರೆ ಶನಿ ಮತ್ತು ಮಂಗಳ, ಹಾಗೆ ದುರ್ಬಲ ಬುಧ
ಈ 3 ಗ್ರಹಗಳು ಸೇರಿರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಅಸ್ತವ್ಯಸ್ತವಾಗ್ಬೋದು. ನೀವು ನಿರೀಕ್ಷಿಸಿದಂತಹ ಹಣ ನಿಮ್ಮ ಕೈಗೆ ತಲುಪದೇ ಇರಬಹುದು ಮತ್ತು ಕುಟುಂಬದ ಖರ್ಚುಗಳು ವಿವರಿಸಲಾಗದಷ್ಟು ಹೆಚ್ಚಾಗ್ಬೋದು. ಆದರೂ 2 ಮತ್ತು 11ನೇ ಮನೆಯ ಅಧಿಪತಿಯಾದಂತಹ ಗುರು ನಿಮ್ಮ ಹಿಂದಿನ ಪುಣ್ಯಗಳ 5ನೇ ಮನೆಯಲ್ಲಿ ಬಲವಾಗಿ ಕುಳಿತಿರುವುದು ಒಂದು ದೊಡ್ಡ ಆಶೀರ್ವಾದ ಅಂತಲೇ ಹೇಳ್ಬೋದು. ಈ ಕಾರಣದಿಂದಾಗಿ ಹಿಂದಿನ ಹೂಡಿಕೆಗಳು, ಷೇರು ಮಾರುಕಟ್ಟೆ ಅಥವಾ ಮ್ಯೂಚುವಲ್ ಫಂಡ್ಗಳು ಅದ್ಭುತವಾದಂತಹ ಲಾಭವನ್ನು ತಂದುಕೊಡ್ತವೆ. ಕಠಿಣ ಸಮಯದಲ್ಲಿ ನೀವು ಸ್ನೇಹಿತರಿಂದ ಸಹಾಯವನ್ನು ಪಡ್ಕೊತೀರಾ. ಏಪ್ರಿಲ್ 19ರ ನಂತರ ಶುಕ್ರನ ಬಲವು ಮನೆ ಅಥವಾ ವಾಹನದ ಸಾಲಗಳನ್ನು ಸುಲಭವಾಗಿ ತೀರಿಸೋದಕ್ಕೆ ಸಹಾಯವನ್ನು ಮಾಡುತ್ತೆ. ಇನ್ನು ಆರೋಗ್ಯ, ನಿಮ್ಮ ಲಗ್ನದಲ್ಲಿ ರಾಹುವಿನ ಸಂಚಾರ ಇರೋದರಿಂದ ಮಾನಸಿಕ ಆತಂಕ ಮತ್ತು ಗೊಂದಲವನ್ನು ನಿರಂತರವಾಗಿ ಆವರಿಸುತ್ತೆ. ನಿಮ್ಮ 2ನೇ ಮನೆಯಲ್ಲಿ ಮಂಗಳ ಮತ್ತು ಶನಿಯ ಪ್ರಭಾವ ಇರೋದ್ರಿಂದಾಗಿ ನೀವು ಪ್ರಾಥಮಿಕವಾಗಿ ದಂತ ಸಮಸ್ಯೆಗಳು, ಗಂಟಲು ನೋವು ಮತ್ತು ಕಣ್ಣಿನ ಸಮಸ್ಯೆಗಳಿಂದ ತೊಂದರೆಗೆ ಒಳಗಾಗ್ಬೋದು. ಹಾಗೆ ವಾಹನವನ್ನು ಚಲಾಯಿಸುವಾಗ ತುಂಬ ಎಚ್ಚರಿಕೆಯಿಂದ ಇರಬೇಕಾಗಿರೋದು ತುಂಬಾ ಮುಖ್ಯ. ಏಪ್ರಿಲ್ 14ರಂದು ಸೂರ್ಯನು 3ನೇ ಮನೆಯಲ್ಲಿ ಪ್ರಬಲ ಶಕ್ತಿಯನ್ನು ಪಡೆದಾಗ ನಿಮ್ಮ ಎಲ್ಲ ಆಂತರಿಕ ಭಯಗಳು ಕೂಡ ದೂರವಾಗ್ತವೆ. ನೀವು ಯಾವುದೇ ಕಾಯಿಲೆಗಳನ್ನು ಕೂಡ ಧೈರ್ಯದಿಂದ ಎದುರಿಸ್ತೀರ. ಏಪ್ರಿಲ್ 19ರ ನಂತರ 4ನೇ ಮನೆಯಲ್ಲಿ ಶುಕ್ರನ ಸಂಚಾರ ಇರೋದ್ರಿಂದ ನಿಮಗೆ ಶಾಂತಿಯುತವಾದಂತಹ ನಿದ್ರೆ ಮತ್ತು ಮಾನಸಿಕವಾದಂತಹ ನೆಮ್ಮದಿ ಸಿಗುತ್ತೆ. ಈಗ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳು. ನಿಮ್ಮ ಕುಟುಂಬದ 2ನೇ ಮನೆಯಲ್ಲಿ ಇರುವಂತಹ ದುಷ್ಟ ಗ್ರಹಗಳು ನಿಮ್ಮ ಮಾತಿನಲ್ಲಿ ಕಠೋರತೆಯನ್ನು ಹೆಚ್ಚಾಗುವಂತೆ ಮಾಡ್ತವೆ. ಕುಟುಂಬ ಸದಸ್ಯರೊಂದಿಗೆ, ವಿಶೇಷವಾಗಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಕ್ಷುಲ್ಲಕ ಕಾರಣಗಳಿಗಾಗಿ ತೀವ್ರವಾದಂತಹ ಅಸಮಾಧಾನಗಳು, ಅಂದರೆ ಅಹಂಕಾರದ ಘರ್ಷಣೆಗಳು ಕೂಡ ಉಂಟಾಗಿ ನಿಮ್ಮಲ್ಲಿ ಅಸಮಾಧಾನ ಹೆಚ್ಚಾಗುವಂತೆ ಮಾಡುತ್ತೆ. ಈ ತಿಂಗಳ ಮೊದಲ 3 ವಾರಗಳಲ್ಲಿ ನಿಮ್ಮ ಮಾತುಗಳನ್ನು ತುಂಬ ಕಟ್ಟುನಿಟ್ಟಾಗಿ ನಿಯಂತ್ರಣದಲ್ಲಿ ಇಟ್ಕೋಬೇಕಾಗಿರೋದು ತುಂಬಾ ಮುಖ್ಯ. ನಿಮ್ಮ ದೇಶೀಯ ಸುಖದ 4ನೇ ಮನೆಯ ಅಧಿಪತಿಯಾದಂತಹ ಶುಕ್ರನು ಏಪ್ರಿಲ್ 19ರಂದು ತನ್ನ ಸ್ವಂತ ಮನೆಗೆ ಮರಳುವುದರಿಂದ ನಿಮ್ಮ ಮನೆಯ ವಾತಾವರಣವು ಸಂಪೂರ್ಣವಾಗಿ ರೂಪಾಂತರಗೊಳ್ಳುತ್ತೆ. ಇಂದಿನ ಎಲ್ಲ ಜಗಳಗಳು ಕಡಿಮೆಯಾಗ್ತವೆ, ಮನೆಗೆ ಶಾಂತಿ ಮತ್ತು ಸಂತೋಷವನ್ನು ಮರಳಿ ತರ್ತವೆ. 5ನೇ ಮನೆಯಲ್ಲಿ ಗುರು ಇರೋದರಿಂದ ನಿಮ್ಮ ಮಕ್ಕಳು ಏಳಿಗೆಯನ್ನು ಕಾಣ್ತಾರೆ ಮತ್ತು ಅವರ ನಡವಳಿಕೆ ನಿಮಗೆ ಹೆಮ್ಮೆಯ ಮೂಲವಾಗುತ್ತೆ. ಈಗ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಜೀವನ. ಶಿಕ್ಷಣದ 5ನೇ ಮನೆಯಲ್ಲಿ ಗುರುವಿನ ಸಂಚಾರ ಇರೋದರಿಂದ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ವಿಶೇಷವಾಗಿ ಉನ್ನತ ಶಿಕ್ಷಣವನ್ನು ಪಡೀತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಇದೊಂದು ಅದ್ಭುತವಾದಂತಹ ಅವಕಾಶ ಅಂತ ಹೇಳ್ಬೋದು. 5ನೇ ಮನೆಯ ಅಧಿಪತಿಯಾದಂತಹ ಬುಧನು 2ನೇ ಮನೆಯಲ್ಲಿ ದುರ್ಬಲಗೊಂಡಿರುವುದರಿಂದ ಮೌಖಿಕ ಪರೀಕ್ಷೆಗಳ ಸಮಯದಲ್ಲಿ ನೀವು ಸ್ವಲ್ಪ ಎಡವಬಹುದು. ಆದರೆ ಏಪ್ರಿಲ್ 14ರಂದು ಸೂರ್ಯನ ಬಲವನ್ನು ನೀವು ಪಡ್ಕೊಂಡ ನಂತರ ನಿಮ್ಮ ಪ್ರಸ್ತುತಿ ಕೌಶಲ್ಯಗಳು ಗಮನಾರ್ಹವಾಗಿ ಸುಧಾರಣೆಯನ್ನು ಕಾಣ್ತವೆ. ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸುಲಭವಾಗಿ ಯಶಸ್ಸನ್ನು ಸಾಧಿಸ್ತೀರಾ. ಸ್ನೇಹಿತರೆ, ಈಗ ಕೆಲವೊಂದಷ್ಟು ವೈದಿಕ ಜ್ಯೋತಿಷ್ಯ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ನಿಮ್ಮ 2ನೇ ಮನೆಯಲ್ಲಿನ ಮಂಗಳ, ಶನಿ ಮತ್ತು ದುರ್ಬಲ ಬುಧನ ದೋಷಗಳನ್ನು ದೂರ ಮಾಡೋದಕ್ಕೋಸ್ಕರವಾಗಿ ಮತ್ತು ಉಚ್ಚ ಸೂರ್ಯ ಮತ್ತು ಯೋಗಕಾರಕ ಶುಕ್ರನ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೋಸ್ಕರವಾಗಿ ನೀವು ಈ ಪರಿಹಾರ ಕ್ರಮಗಳನ್ನು ಅನುಸರಿಸ್ಬೋದು. ಮೊದಲಿಗೆ ಹನುಮಂತನ ಪೂಜೆ. ನಿಮ್ಮ 2ನೇ ಮನೆಯಲ್ಲಿನ ಎಲಿನಾತಿ ಶನಿಯ ಅಂತಿಮ ಹಂತ, ಅಂದರೆ ಸಾಡೆ ಸಾತಿಯ ಅಂತಿಮ ಹಂತ ಮತ್ತು ಮಂಗಳ ದೋಷವನ್ನು ಕಡಿಮೆ ಮಾಡಲು ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲೀಸವನ್ನು ಪಠಿಸಿ. ಇದು ಕೌಟುಂಬಿಕ ಜಗಳಗಳನ್ನು ನಿಲ್ಲಿಸಿ ಆರ್ಥಿಕ ಸ್ಥಿರತೆಯನ್ನು ತಂದುಕೊಡುತ್ತೆ. ಇನ್ನು ಲಕ್ಷ್ಮೀ ಗಣಪತಿಯ ಪೂಜೆ. ಮಾತಿನ ಮನೆಯಲ್ಲಿ ಬುಧ ಗ್ರಹವು ದುರ್ಬಲವಾಗಿರುವುದರಿಂದ ಬುಧವಾರದಂದು ದೂರ್ವಾ ಹುಲ್ಲಿನಿಂದ, ಅಂದರೆ ಗರಿಕೆ ಹುಲ್ಲಿನಿಂದ ಗಣೇಶನನ್ನು ಪೂಜಿಸಿ. ಇದು ಸಂವಹನವನ್ನು ಸುಧಾರಿಸುತ್ತೆ ಮತ್ತು ನಿಮ್ಮ ನಿರ್ಧಾರಗಳು ಉತ್ತಮ ಫಲಿತಾಂಶಗಳನ್ನು ತಂದುಕೊಡ್ತವೆ. ಇನ್ನು ರಾಹು ಶಾಂತಿ. ನಿಮ್ಮ ಲಗ್ನದಲ್ಲಿ ರಾಹುವಿನಿಂದ ಉಂಟಾಗುವ ಮಾನಸಿಕ ಆತಂಕವನ್ನು ಕಡಿಮೆ ಮಾಡಲು ಪ್ರತಿದಿನ ದುರ್ಗಾದೇವಿಯನ್ನು ಪೂಜಿಸಿ ಅಥವಾ ಪಕ್ಷಿಗಳಿಗೆ ಆಹಾರ ಧಾನ್ಯಗಳನ್ನು ತಿನ್ನೋದಕ್ಕೋಸ್ಕರವಾಗಿ ಕೊಡಿ. ಎರಡರಲ್ಲಿ ನಿಮ್ಗೆ ಯಾವುದು ಬೇಕಾದ್ರೂ ಮಾಡ್ಬೋದು, ಯಾವುದನ್ನು ಮಾಡೋದನ್ನು ಕೂಡ ಅದು ತುಂಬ ಒಳ್ಳೆ ಕೆಲಸನೇ, ಪುಣ್ಯದ ಕೆಲಸನೇ ಆಗಿರುತ್ತೆ. ಇದಿಷ್ಟನ್ನು ಮಾಡೋದ್ರಿಂದ ಖಂಡಿತವಾಗಿ ಕೆಲವೊಂದಷ್ಟು ಶುಭ ಫಲಿತಾಂಶಗಳನ್ನು ನೀವು ನೋಡ್ಬೋದು. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ, ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.